ಸ್ಪಾಟ್ ನೋಡು. ನಮ್ಮ ರೋಡ್ ಟ್ರಿಪ್ನ ದಾವಣಗೆರೆಯಿಂದ ಸ್ಟಾರ್ಟ್ ಮಾಡಿ ಮಧುರೆ ಮೀನಾಕ್ಷಿ ಟೆಂಪಲ್ನ ನೋಡಿ, ವಿವೇಕಾನಂದ ಮೆಮೋರಿಯಲ್ನ ನೋಡಿಕೊಂಡು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿ ಅಲ್ಲಿಂದ ನಾವು ವರ್ಕಳಕ್ಕೆ ಬಂದಿದ್ವಿ. ನಮ್ಮ ವರ್ಕಲ ಸ್ಟೇಯಿಂದ ನಾವು ಇವತ್ತು ಹೊರಟಿರೋದು ಮುನ್ನಾರ್ ಕಡೆಗೆ. 2.5 hour ಬಂದಿದ್ದೀವಿ, ಎಲ್ಲೂ ಬ್ರೇಕ್ ಇಲ್ದಂಗೆ. ಆದ್ರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು. ಇವಾಗ ಮಿಸ್ ಆದ್ರೂ ಕೋಆರ್ಡಿನೇಟ್ ಮಾಡಿಕೊಂಡು ಇವತ್ತು ಆ್ಯಕ್ಚುಲಿ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಪರವಾಗಿಲ್ಲ ಕಂಪ್ಯಾರಿಟಿವ್ಲಿ. ಬೆಳಿಗ್ಗೆ 4:15ಕ್ಕೆ ಸ್ಟಾರ್ಟ್ ಮಾಡಿದ ನಮಗೆ ಸುಮಾರು 6:30 ಅಷ್ಟೊತ್ತಿಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಲೋಕಲ್ ಒಂದು ಹೋಟೆಲ್ನ ಹುಡುಕಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಅಲ್ಲಿ ಅಪ್ಪಮ್ನ ತಿನ್ನೋಣ ಅಂತ ನಿಲ್ಲಿಸಿದ್ವಿ. ನಮ್ಮಣ್ಣ, ನಮ್ಮ ಮಾಮ, ನಮ್ಮ ಅತ್ತಿಗೆ 3 ಜನ ಹೋಗಿ ವಡೆ ತಗೊಂಬಂದರು. ಅಪ್ಪಮ್ ರೆಡಿ ಇದೆ. ಅಲ್ಲಿಂದ 20 ವಡೆ ಕಟ್ಸ್ಕೊಂಬಂದಿದ್ದೀವಿ, ತಿಂತಾ ಇರೋದು. ಇವರು ಕೇರಳಕ್ಕೆ ಬಂದು ಇಡ್ಲಿ ತಿನ್ನೋರಿಗೆ ಏನು ಬೈಬೇಕು ಗೊತ್ತಿಲ್ಲ ನನಗೆ. ವರ್ಕಲೆಯಿಂದ ಮುನ್ನಾರ್ಗೆ ಟೋಟಲ್ 253 ಕಿಲೋಮೀಟರ್ಸ್ ಇದೆ. ಬಟ್ ಡೇ ಲೈಟಲ್ಲಿ ಆ ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡಿದರೆ ಅರೌಂಡ್ 6 to 7 hours ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಸೊ ನಾವು ಬೆಳಿಗ್ಗೆನೇ ನಾವೆಲ್ಲ ಹೋಗ್ತಿರೋ ಜೋಶ್ ನೋಡಿದರೆ ನನಗೇನೋ 9:30 ರೀಚ್ ಆಗಿಬಿಡ್ತೀವಿ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ನಮಗೇನು ಗೊತ್ತಿರಲಿಲ್ಲ ಅಂದರೆ ಮುಂದೆ ಆಗೋ ಕೆಲವು ಇವೆಂಟ್ಸು ನಮ್ಮ ಇಡೀ ದಿನದ ಶೆಡ್ಯೂಲು ತಲೆ ಕೆಳಗೆ ಮಾಡಿಬಿಡ್ತವೆ. ಆ ಕಾಂಕ್ರೀಟ್ ಸ್ಲ್ಯಾಬ್ ಬೆಂಚ್ ಏನೋ ನೋಡಿ ಮಾಡೋದಕ್ಕೆ ಸ್ವಲ್ಪ ಲಾಂಗ್ ಟರ್ನ್ ತಗೊಂಡಿದ್ದಾರೆ. ವೈಡ್ ಇಲ್ಲಿ ನ್ಯಾರೋ ಬೇರೆ ರೋಡ್ ಇದೆ. ನನ್ನ ಕಾರು ಟಾಟಾ ಪಂಚ್ ಬ್ಲೂ ಕಲರ್ ಇಲ್ಲಿಂದ ಬಂದಿದೆ. ಆಲ್ಮೋಸ್ಟ್ ಒಂದು ವೀಲು ಔಟರ್ ವೀಲು ಈ ಕಡೆ ಹೊರಗೆ. ನಮ್ಮ ಟಾಟಾ ಪಂಚ್ ಕಾರು ಮತ್ತು ಎದುರಿಗೆ ಬರ್ತಿರೋ ಒಂದು ಮಾರುತಿ ಕಾರು, ಇವೆರಡಕ್ಕೂ ಆಕ್ಸಿಡೆಂಟ್ ಆಯಿತು. ಅವ್ರದ್ದು ರೈಟ್ ಟೈರ್ ಮತ್ತು ಫೆಂಡರ್ ಎರಡು ಒಡೆದಿದೆ, ಕೊಲೈಡ್ ಆಗಿದೆ. ಸೊ ನಮ್ಮನ್ನ ಡ್ರೈವ್ ಮಾಡ್ತೀವಿ, ಅವನೇನು ಮಾಡಿದ್ದಾನೆ ಟ್ರಾಫಿಕ್ ಅವಾಯ್ಡ್ ಮಾಡೋದು ಬೇಡ ಅಂತ ಸೈಡಿಗೆ ಬಂದು ಹಾಕ್ದ. ಸೊ ಈಗ ಹಿಂಗಾಗಿದೆ ಕತೆ. ಬನ್ನಿ ಆ ಕಾರ್ ಏನಾಗಿದೆ ಕತೆ ತೋರ್ಸೋಣ. ಈ ಕಡೆ ಚೂಡು ಬೇಡ, ಇಲ್ಲಿ ಕ್ಯಾಪ್ ಹೋಗಿದೆ ಅಷ್ಟೇ ಕತೆ. ಪ್ಲಸ್ ಅಷ್ಟೇ, ಏನಾಗಿಲ್ಲ. ಹೌದು, ನಮ್ಮ ಕಾರ್ಗೇನೋ ಅಷ್ಟೊಂದು ಡ್ಯಾಮೇಜ್ ಏನೂ ಆಗಿರಲಿಲ್ಲ. 5 star ಸೇಫ್ಟಿ ಫಾರ್ ಎ ರೀಸನ್. ಇಂಪಾರ್ಟೆಂಟ್ ಮೆಸೇಜ್, ಎಲ್ಲಾರ ಕಾರಲ್ಲೂ ಡ್ಯಾಶ್ ಕ್ಯಾಮ್ ಇರಬೇಕು. ಕೇರಳ ಪೊಲೀಸ್ಗೆ ನಮ್ಮ ಕಡೆಯಿಂದ ಒಂದು ಶೌಟ್ ಔಟ್. ಪೊಲೀಸ್ ಬಂದು ನಮ್ಮ ಸೈಡಿನ ಕತೆನೂ ಕೇಳಿದ್ರು, ಅವ್ರ ಸೈಡಿನ ಕತೆನೂ ಕೇಳಿದ್ರು, ಅವ್ರ ಕಾರ್ನೂ ನೋಡಿದ್ರು, ಆಮೇಲೆ ನಮ್ಮ ಕಾರ್ನೂ ನೋಡಿದ್ರು. ಕೊನೆಗೆ ಡಿಸಿಷನ್ನು ಮತ್ತು ಜಡ್ಜ್ಮೆಂಟ್ ಎರಡೂ ಕೊಟ್ಟರು. ಏನಪ್ಪ ಅಂತ ಹೇಳಿದ್ರೆ ನಮ್ಮದೇನು ತಪ್ಪಿರಲಿಲ್ಲ, ಎಲ್ಲ ಆ ಕಡೆ ಕಾರವ್ರ ತಪ್ಪು ಅಂತ ಹೇಳಿ. ಅಷ್ಟಾದಮೇಲೂ ನಮ್ಮ ಆ ಕಡೆ ಪಾರ್ಟಿಯವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅಡಿಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿದರು. ನಾವೆಲ್ಲರೂ ಅಡಿಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅಲ್ಲೂ ಕೂಡ ಪೊಲೀಸ್ ತುಂಬ ಒಳ್ಳೆ ಕೆಲಸ ಮಾಡಿದರು. ನಮ್ಮದೆಲ್ಲ ಕತೆ ಕೇಳಿ ವಾಪಸ್ಸು ಕಂಪನ್ಸೇಷನ್ನು ಅವರೇ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದರು. ಕೊನೆಗೆ ಯಾವುದೇ ರೀತಿಯ ಕಂಪನ್ಸೇಷನ್ ಕೊಡಲಿಲ್ಲ. ನಾವಲ್ಲಿಂದ ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡಿದ್ವಿ. ನಾವೆಲ್ಲರೂ ಸೇರಿ ಊಟನ ಅಡಿಮಲ್ಲಿ ಸ್ಟೇಷನ್ ಹತ್ರನೇ ಇರುವಂಥ ಅನ್ನಪೂರ್ಣ ರೆಸ್ಟೋರೆಂಟಲ್ಲಿ ಮಾಡಿದ್ವಿ. ಫುಲ್ ಮೀಲ್ಸು ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು 2 hours ಅಲ್ಲಿಂದ ಟ್ರಾವೆಲ್ ಮಾಡಿದ ಮೇಲೆ ನಾವೆಲ್ಲರೂ ದಣದು ಬಿಡಿದ್ವಿ. ಸೊ ಅಲ್ಲೇ ಇದ್ದಿದ್ದ ತಾಳೆ ಹಣ್ಣನ್ನು ತಿನ್ಬಿಡೋಣ ಅಂತ ನಿಲ್ಲಿಸಿದ್ವಿ. ತಾಳೆನೇ ಹಾಕಿದಾರಪ್ಪ, ಏನಂತಾನೆ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಚಿರು ಬಿಟ್ಟು ಬಿಡು ಚಿರು ಅಡಗ್ ಲಜ್ಜೆ ಆಗಿ ಗಾಡಿ ಡಿಕ್ಕಿಡು ಪೊಲೀಸ್ ಸ್ಟೇಷನ್ಗೂ ಫುಲ್ ಬ್ಯಾಡ್ ನೀವು. ಇವರು ತಾಳೆಕಾಯಿಂದ ಸ್ಪೆಷಲ್ ಶರ್ಬತ್ ಮಾಡ್ತಿದ್ದಾರೆ. ಕುಡಿದ್ರೆ ಬಹಳ ತಂಪಂತೆ. ಸೈಟ್ ಸೀಯಿಂಗಲ್ಲಿ ಫಸ್ಟ್ ಪಾಯಿಂಟು ಸಿಗ್ನಲ್ ಪಾಯಿಂಟ್ ಆಗಿತ್ತು.
ಹುಡುಗ ನೋಡಿದ್ರೆ ನಮ್ಮ ತೆಗೆಯಲೆ ಫೋಟೋಸು ವೀಡಿಯೋಸು ಅಂತ ಅಂದರೆ ಈ ನನ್ನ ಮಗ ಬೇರೆಯವ್ರದ್ದು ವಿಡಿಯೋ ಫೋಟೋಕ್ಕೆ ತಗೊಳಕ್ಕೆ ಹೋಗ್ತದಾನೆ. ಮಾಡೋ ಕೆಲಸ ಮಾಡಲ್ಲ ಅಂತಂದ್ರೆ ಅದು ಬೇರೆ ಎಲ್ಲ ಕೆಲಸನೂ ಮಾಡ್ತಾನೆ. ಏನೂ ಮಾಡೋಕ್ಕಾಗಲ್ಲ. ನೋಡ್ರಿ ಎಂಥ ಇದ್ರೊಳಗೆ ತೆಗಿತಾನೆ. ಇನ್ನೊಂದು 10 ಫೋಟೋ ತೆಗಿ ಅಂತ ಹೇಳು, ತೆಗೆದು ಬಿಡ್ತಾನೆ. ಇಲ್ಲಿ ನಾವು ನೋಡಿದ್ರೆ ದನ ಕಾಯೋರು ಕಾದಂಗೆ ಕಾಯ್ತಾಯಿದ್ದೀವಿ. ಯಾಕ ಏನು ಹೇಳಕ್ಕೆ ಇಷ್ಟಪಡ್ತೀಯಕ್ಕ? ಚಿರು ಸ್ಕಿಲ್ಸ್ನ ತೋರ್ಸೋಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಅವ್ನು ಪ್ರೂವ್ ಮಾಡ್ತಾ ಇದ್ದಾನೆ. ಚಿರು ನೋಡಿ ಹೆಂಗಿತ್ತಪ್ಪ ನಮ್ಮ ತೆಗೆಯಲ್ಲ ಫೋಟೋ ಗೀಟೋ ವಿಡಿಯೋ ಮಾಡಲ್ಲ ಅಂತಲ್ಲ. ನಾ ಏನ್ ಮಾಡ್ಲ ನಿನಗೆ ಯಾರು ಕರೆದ್ರೆ ಇಗ್ನೋರ್ ಮಾಡ್ತೀಯಾ? ಇಲ್ಲ ಸರ್ ತೆಗಿಯಲ್ಲ ಅಂತೀಯಾ? ಹೋಗ್ಲೇಬೇಕಾಗುತ್ತೆ. ಹಂಬಲ್ ಆಗ್ಬೇಕಣ್ಣ. ನಾವು 1000 ಸತಿ ಕರಿತೀವಿ, ಹಂಗಂದ್ರೆ ಏನೇನಿರಲ್ಲ. ಹಂಬಲ್ನೆಸ್ ಅನ್ನೋದು ಮರ್ತು ಮಾರ್ಬಿಟ್ಟಿರ್ತೀಯ. ನೋಡ್ರಿ ನಮ್ಮ ಹುಡುಗಿ ಪರಿಸ್ಥಿತಿನ. ಇಂಥ ಒಳ್ಳೆ ಕ್ಲೈಮೇಟ್ ಅಲ್ಲಿ ಲ್ಯಾಪ್ಟಾಪ್ ಹಿಡ್ಕೊಂಡು ವರ್ಕ್ ಮಾಡ್ತಾ ಇದೀವಿ. ಅದ್ರ ಜೊತೆ ನಮ್ಮನ್ನು ರೋಸ್ತದಾಳೆ ಮೀಟಿಂಗ್ ಅಂತ. ನೆಟ್ವರ್ಕ್ ಸಿಗ್ನಲ್ ಪಾಯಿಂಟ್ ವ್ಯೂ ಪಾಯಿಂಟ್ ಒಳಗೆ ಸಿಗ್ನಲಿಗೋಸ್ಕರ ಇಲ್ಲಿ ನಿಲ್ಸಿದೀವಿ. ಸೊ ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೇಚರ್ ಮಧ್ಯ ವರ್ಕ್ ಮಾಡೋದು? ಹಿಂಗಿದೆ ನೋಡಿ ಎಕ್ಸ್ಪೀರಿಯನ್ಸ್. ಹೆಸರು ಕೂಗಿದ ತಕ್ಷಣ ಓಡೋಗ್ಬೇಕು ಕಾರೊಳಗೆ, ಅಷ್ಟೇ ಕತೆ. ನೆಕ್ಸ್ಟು ಸೈಟ್ ಸೀಯಿಂಗ್ ಸ್ಟಾಪು ಲಾಕ್ ಹಾರ್ಟ್ ಪಾಯಿಂಟ್. ಇದನ್ನು 360 ವ್ಯೂ ಪಾಯಿಂಟ್ ಅಂತ ಕೂಡ ಕರೀತಾರೆ. ನಾವು ಬಂದಿರೋದು ಮುನ್ನಾರಲ್ಲಿ. ಈ ಪ್ಲೇಸು ವ್ಯೂ ಪಾಯಿಂಟು 360 ವ್ಯೂ ಅಂತೆ, ಅದಕ್ಕೆ ನೋಡೋಕ್ಕೆ ಬಂದಿದ್ದೀವಿ. ಕಷ್ಟ ಬಿದ್ದು ಸಂಜೋಕ ನಾವೆಲ್ಲ ಸನ್ ರೂಫ್ ಮೇಲೆಲ್ಲ ನೋಡ್ಕೊಂಬಂದ್ವಿ. ಮಳೆನೂ ಹನಿ ಒಂದು ಸ್ವಲ್ಪ ಬೀಳ್ತಾ ಇದೆ. ನೋಡೋಣ ಬನ್ನಿ ಹೆಂಗದು 360 ವ್ಯೂ ಅಂತ. ಇವಾಗ ಇದು ಲಾಕ್ ಹಾರ್ಟ್ ವ್ಯೂ ಪಾಯಿಂಟ್ ಅಂತ ನೀವು ನೋಡ್ಬೋದು. ಇದು 360 ಡಿಗ್ರಿ ವ್ಯೂ. ಎಲ್ಲಿ ತಿರುಗಿದ್ರು ಟೀ ಎಸ್ಟೇಟು, ಎಲ್ಲಿ ತಿರುಗಿದ್ರು ಟೀ ಎಸ್ಟೇಟು. ವಿಡಿಯೋ ಇದನ್ನೆಲ್ಲ ಜಸ್ಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿಗೆ ಬಂದೇ ಲೈವ್ ನೋಡ್ಬೇಕು ನೀವು. ಇಲ್ಲಿಗೆ ಬಂದೇ ನೋಡ್ಬೇಕದು. ಇಲ್ಲಿ ಏರಿಯಾದಲ್ಲಿ ಆನೆಗಳು ಕಾಟ ಭಾರಿ ಇದ್ದಾವೆ. ವೈಲ್ಡ್ ಎಲಿಫೆಂಟು ಒಂದು 6 ಆನೆ ಇರುವಂತೆ ರೆಗ್ಯುಲರ್ ಬರ್ತವೆ. ಬಟ್ ನೈಟ್ ಟೈಮ್ ಇಲ್ಲಿ ಬರೋದು. ನಿನ್ನೆ ತಾನೇ ಆ ಜಾಗಕ್ಕೆ ಬಂದಿರೋ ಡ್ಯಾಮೇಜ್ ಮಾಡೋಗಿದೆ ಅಂತ ಹೇಳ್ತಾ ಇದ್ದವರು ಅಲ್ಲಿಗೆ. ಈಗಲೂ ಕೂಡ ನೀವು ನೈಟ್ ಬಂದರೆ ಸಿಗ್ತಾವಂತೆ ಇವು ಆನೆ. ರುಟೀನ್ ಆಗಿದ್ದಾವೆ ಇಲ್ಲಿ ಜಾಗಕ್ಕೆ. ಲಾಕ್ ಆಗಿದೆ ಸೀನರಿಯಿಂದ. ಹಾರ್ಟ್ ನಮ್ಮ ಬರೋರ್ದು ಹೃದಯ ಪ್ಯೂರ್ ಇದೆ. ಸೊ ಹಂಗಾಗಿ ಲಾಕ್ ಹಾರ್ಟ್ ಏನೋ ಆಗಿದೆ. ಲಾಜಿಕ್ ನನಗೆ ನಿಜ ಕ್ಲೀನಾಗಿ ಗೊತ್ತಿಲ್ಲ ಏನಿದೆ. ಅದು ನಮ್ಮ ಅಣ್ಣನಿಂದ ಹೇಳಿಸ್ತೀವಿ ಮತ್ತೆ. ನನಗೆ ಗೊತ್ತಾಯಿಲ್ಲ ಅಂತ ನೋಡ್ರಪ್ಪ. ನೋಡ್ರಿ 360. ನನಗೆ ಏನು ಹೇಳಿದ್ದೆ ಇದು ಇನ್ಫಾರ್ಮೇಶನ್ ನಂದಲ್ಲ, ಲೈ ನೀವು ಗೆಸ್ ಮಾಡ್ಬೋದು. ಸಾಕು ಅನ್ಸುತ್ತೆ ಇಷ್ಟು. ಟೆಂಪ್ರೇಚರ್ ಒಂದು 16 ಡಿಗ್ರಿ. ಈ ಟೆಂಪ್ರೇಚರಲ್ಲಿ ಬಿಸಿ ಬಿಸಿ ಜೋಳ ತಿನ್ನೋವಂಥ ಒಂದು ಮಜನೇ ಬೇರೆ ಆಗಿತ್ತು. ಯಾಕಕ್ಕ ಕೊಡ್ತಿಲ್ಲ ಅಣ್ಣಂಗೆ? ಕೆಟ್ಟ ಹುಡುಗಿ. ಹಂಗ ಏನು ಮಾಡೋಕ್ಕಾಗಲ್ಲ. ಮದುವೆ ಆಗ್ಬಿಟ್ಟಿದ್ದೀನಿ, ಹಣೆ ಬರ ಅನ್ಬೋದು. ಮದ್ವೆ ಆಗೋದು ಹಣೆ ಬರ. ಇನ್ನೂ ಮದುವೆ ಆಗಿಲ್ಲ, ಆಗ್ತಿದ್ದಾನೆ. ಇದು ಬೇಕಿತ್ತ ಮಗನೇ ಅಂದ್ರೂ ಅನುಭವಿಸ್ತೀವಿ. ನೋಡಿಲ್ ಗುರು ಖಾಲಿ ಅದು ಕಾಲ ಎಲ್ಲ ಒಂದು ಆಂಟಿ ತಗೊಂಡವ್ರು. ಬಿಟ್ರಾಗ್ಲೇ ಬೇಡ ಹೋಗಪ್ಪ ನಿಮ್ದು. ನಾನೇ ತಿಂತೀನಿ. ಬರೋ ಚಾಟು ನೋಡು. ಇದು ಫ್ಯಾಷನ್ ಫ್ರೂಟ್ ಅಂತ. ಏನಂటే ಫ್ಯಾಷನ್ ಫ್ರೂಟ್ ಅಂತ ಇದು ಹೊಟ್ಟೆ ಸಮಸ್ಯೆ ಇರೋರಿಗೆ, ಗ್ಯಾಸ್ಟ್ರಿಕ್ ಇರೋರಿಗೆ ತುಂಬಾ ಒಳ್ಳೇದು. ಇದನ್ನ ಓಪನ್ ಮಾಡ್ಬಿಟ್ಟು ಇದರಲ್ಲಿ ಬೀಜ ಇರುತ್ತೆ. ಜ್ಯೂಸ್ ಆದ್ರೂ ಮಾಡ್ಕೋಬಹುದು, ಹಾಗೆ ಆದ್ರೂ ತಿನ್ಬಹುದು. ಆರೋಗ್ಯಕ್ಕೆ ಒಳ್ಳೇದು. ನಾನು ಒಂದ್ ಗಿಡ ಹಾಕಿದ್ದೇನೆ ಮನೆ ಮುಂದೆ, ನೀವು ಹಾಕಿ. ಅಪ್ಪ ಇದೆಲ್ಲ ಕಟ್ಕೊಣೋ, ನಮ್ದು ಟ್ರಾವೆಲ್ ಬ್ಲಾಗ್, ಮೆಡಿಸಿನ್ ಕೊಡಲ್ಲ ನಾವು. ತಕ್ಷಣ ಕಂಟ್ರೋಲ್ ಆಗುತ್ತೆ. ಎಂತದಲ್ಲೇ ಜ್ಯೂಸ್ ಕುಡಿತಿದ್ವಲ್ಲ, ಯಾವ್ದಲ್ಲ ಜ್ಯೂಸ್ ಇದು
ಏ ಬೀಜ ಎಲ್ಲ ಇರೋದಲ್ಲ. ಅದೇ ರೋಡಲ್ಲಿ ಮುಂದೆ ಹೋಗ್ಬೇಕಾದ್ರೆ ನಮಗೆ ಒಂದು ವಾಟರ್ ಫಾಲ್ಸ್ ಕಾಣಿಸ್ತು ಲೆಫ್ಟ್ ಸೈಡ್ ಕಡೆ. ಅದೇ ರೋಡಲ್ಲಿ ಮುಂದೆ ಹೋಗ್ತಾ ಇದ್ರೆ ನಮಗೆ ಸಿಕ್ಕಿದ್ದು ಸನ್ಸೆಟ್ ಪಾಯಿಂಟ್. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಸ್ಕೊಂಡು ಕರ್ಕೊಂಬಂದು ಆ ಆಕ್ಸಿಡೆಂಟು, ಆ ಪೊಲೀಸ್ ಸ್ಟೇಷನ್ನು, ಈ ಜಗಳ ಇದೆಲ್ಲ ಆದಮೇಲೆ ಮುನ್ನಾರ್ನ ನಿಜವಾಗ್ಲೂ ಇವರು ಎಂಜಾಯ್ ಮಾಡ್ತಾರಾ ಅನ್ನೋ ಕ್ವಶನ್ ಅಂತಲೇ ಇತ್ತು. ಬಟ್ ಈಗ ಐ ಆಮ್ ಕ್ಲಿಯರ್, ದೇ ಎಂಜಾಯ್ಡ್ ಎವ್ರಿ ಮೂಮೆಂಟ್. ಮುನ್ನಾರ್ ಸಿಟಿಗೆ ವಾಪಸ್ ಬಂದು ಸ್ಪೈಸಸ್ ಮತ್ತು ಟೀ ಶಾಪಿಂಗ್ನ ಎಲ್ಲರೂ ಸೇರ್ ಮಾಡಿದ್ವಿ. ಇದರಿಂದ ಎಲ್ಲರಿಗೂ ಖುಷಿ ಆಯಿತು. ಆಮೇಲೆ ನಾವು ಅಲ್ಲಿಂದ ನಮ್ಮ ಹೋಮ್ ಸ್ಟೇಗೆ ವಾಪಸ್ ಹೋಗಿ ಅವತ್ತು ನಾವು ನೆಮ್ಮದಿಯಾಗಿ ಮಲ್ಕೊಂಡ್ವಿ.